ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. MTS ಬಗ್ಗೆ ಈಗಾಗಲೇ ನೋಟಿಫಿಕೇಷನ್ ಆಗ್ಯದ, ಅಪ್ಲಿಕೇಶನ್ನು ಹಾಕಿದ್ರಿ. ಸೊ ಅದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ, ಪ್ರಿವಿಯಸ್ ಇಯರಲ್ಲಿ ಕೇಳಿದಂತಹ ಪ್ರಶ್ನೆಗಳು ಯಾವ ರೀತಿ ಅದಾವ, ಯಾವ ರೀತಿ ಶಾರ್ಟ್ಕಟ್ ಮಾಡಬೇಕು ಅನ್ನೋದನ್ನು ವೆರಿ ಶಾರ್ಟ್ ಮೆಥಡಲ್ಲಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಲೇಟ್ ಮಾಡೋದು ಬೇಡ. ಒಂದು 10 to 15 ಕ್ವಶನ್ಸ್ ಅದಾವ, ನೋಡ್ತಾ ಹೋಗಿ. ಫಸ್ಟ್ ಕ್ವಶನ್ ನೋಡ್ರಿ. 3 ವರ್ಷಗಳ ಹಿಂದೆ ಒಂದು ಕಾರಿನ ಮೌಲ್ಯ 25,000 ರೂಪಾಯಿ ಆಗಿದೆ. 2,50,000 ಆಗಿತ್ತು. ಪ್ರತಿ ವರ್ಷವೂ 6ರಷ್ಟು ಸವಕಳಿ ಉಂಟಾದಲ್ಲಿ, ಅಂದರೆ ಕಡಿಮೆಯಾದಲ್ಲಿ ಅದರ ಈಗಿನ ಮೌಲ್ಯ ಅಂತ ಕೇಳ್ಯಾರ. ಇಲ್ಲಿ 2 ಥರ ಮಾಡ್ಬೋದು. ಒಂದು ನೋಡ್ರಿ, ಒಂದು ಮೆಥಡು 2,50,000 ಇಂಟು ಹಿಂದಿಂದ ಹಿಂದೆ ಐತಲ್ಲ, ಹಿಂದೆ ಅಂದಾಗ ನಾವು ಏನು ಮಾಡ್ಬೇಕು ರೀ, 100 ಡಿವೈಡೆಡ್ ಬೈ 94. 3 ವರ್ಷಕ್ಕೆ ಅಂದಾಗ ಇಂಥವು 3 ಬರೀಬೇಕು ನಾನು. ಓಕೆ, ಇಂಟು 100 ಡಿವೈಡೆಡ್ ಬೈ 94. ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ ಆನ್ಸರ್ ಬರುತ್ತೆ ರೀ. ಎಷ್ಟು ಬರುತ್ತೆ? 2,07,646 ಬರುತ್ತೆ. ಇದು ಒಂದು ಮೆಥಡ್. ಅಥವಾ ಇನ್ನೊಂದು ಮೆಥಡ್ ಅದ ರೀ. ಏನದ ಅಂತಂದ್ರೆ ಫಾರ್ಮುಲಾ ಅದ. ಏನದ ರೀ? A = P1 - R to the power of n. ಇಲ್ಲಿ P ಅಂದ್ರೆ ಒರಿಜಿನಲ್, ಅದರ ಫಸ್ಟ್ ಬೆಲೆ ಎಷ್ಟಿತ್ತಲ್ಲ ಅದರದ್ದು 2,50,000. ಓಕೆ, 1 - R ಅಂದ್ರೆ ಎಷ್ಟು ಕಡಿಮೆ ಆಗೈತಿ, 6% ಅಂದ್ರೆ ಅದನ್ನು 0.06 ಅಂತ ಬರಿಬೋದು. n ಅಂದ್ರೆ ವರ್ಷಗಳು. ಇದನ್ನು ಸೊಲ್ಯೂಷನ್ ಮಾಡಿದ ಮೇಲೆ ಏನು ಬರುತ್ತೆ ರೀ? 2,50,000 ದೆನ್ -1 -0. ಇದು ನೋಡಿರಿ, ಈಗ ಇಲ್ಲಿ 1 - 0.06 ಮಾಡಿದಾಗ ಎಷ್ಟು ಬರುತ್ತೆ ಡೈರೆಕ್ಟ್ ಬರೀ. ಓಕೆ, ಎಷ್ಟು ಬರುತ್ತೆ ರೀ? 0.94 ಟು ದ ಪವರ್ ಆಫ್ 3. ಓಕೆ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೂ ಸೇಮ್ ಬರುತ್ತೆ. ಓಕೆ, ಅಂದ್ರೆ 2 ಮೆಥಡ್ ಅದಾವ. ಸೊ ಯಾವುದು ನಿಮಗೆ ಈಸಿ ಅನಿಸುತ್ತಲ್ಲ ಅದನ್ನು ಮಾಡಿರಿ. ಇಲ್ಲಿನೂ ಕೂಡ ಆನ್ಸರು ಅಷ್ಟೇ ಬಂದ. ಓಕೆ, ಡನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನೋಡ್ತಾ ಹೋಗೋಣ. 2024ರಲ್ಲಿ ಕೇಳಿದಂಥ ಪ್ರಶ್ನೆಗಳಿವೆಲ್ಲವು. ಓಕೆ, ಏನದ ಕ್ವಶನು? ಫಸ್ಟ್ ನೋಡೋದು. ಒಂದು ತರಗತಿಯ ಸರಾಸರಿ ಅಂಕಗಳು ಲೆಕ್ಕ ಹಾಕುವ ಮುನ್ನ ಒಬ್ಬ ವಿದ್ಯಾರ್ಥಿ ಅಂಕಗಳು 45 ಬದಲಿಗೆ 54 ಅಂತ ಮಾಡ್ಯಾರ. ಓಕೆ, ಅಂದರೆ ಎಷ್ಟು ಹೆಚ್ಚು ಮಾಡ್ಯಾರ ಫಸ್ಟಿಗೆ ನೋಡೋಣ. 54 ಆಗೈತಿ. ಎಷ್ಟರ ಬದಲಿ? 45 ಬದಲಿ. ಎಷ್ಟು ಹೆಚ್ಚಾಗೈತಿ? 9 ಹೆಚ್ಚಾಗೈತಿ. ಓಕೆ, ತಪ್ಪಾಗಿ ದಾಖಲಿಸಿದ ಕಾರಣ 0.5ರಷ್ಟು ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗೈತಿ? 0.5 ಹೆಚ್ಚಾಗೈತಿ. ಹಾಗಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಾರಂದ್ರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್, ಒಟ್ಟು ವಿದ್ಯಾರ್ಥಿಗಳು ಅಂತಂದಾಗ 9 ಡಿವೈಡೆಡ್ ಬೈ 0.5. ಶಾರ್ಟ್ಕಟ್ ಅಂದರೆ 90 ಡಿವೈಡೆಡ್ ಬೈ 5 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿರಿ. 5 1 5 1 5 8 ಅಂದರೆ 18 ಸ್ಟೂಡೆಂಟು ಅಲ್ಲಿ ಒಟ್ಟು ವಿದ್ಯಾರ್ಥಿಗಳ ತರಗತಿಯಲ್ಲಿ. ಓಕೆ, ಡನ್. ಇನ್ನೂ ಬೇರೆ ಮೆಥಡ್ ಮಾಡ್ಬೋದು, ಬೇಕಾಗಿಲ್ಲ ನಮ್ಗೆ, ಈಸಿ. ಓಕೆ, ನೆಕ್ಸ್ಟು, ಒಬ್ಬ ಕಳ್ಳನು ತನ್ನಿಂದ ಅಂದ್ರೆ ಅವನಿಂದ ಇಲ್ಲಿ ಒಂದೇನಂತರ ಅದು 500 ಆಗೈತಿ. ಅದನ್ನು ನಾವು ಏನು ಮಾಡಬೇಕು? 5,000 ಮಾಡಬೇಕು. ಓಕೆ, ಇಲ್ಲಿ ನೋಡಿರಿ, 500 ಆಗೈತಿ, ಇದು 5,000. ಓಕೆ, ಓಕೆ, 5,000 ಆಯಿತಾ? ದೆನ್ ನೆಕ್ಸ್ಟ್ ಹೋಗ್ರಿ. 5,000 ಮೀಟರ್ ದೂರವನ್ನು ಒಬ್ಬ ಪೊಲೀಸ್ ಇರುವುದನ್ನು ಗಮನಿಸಿದನು. ಕಳ್ಳನು 60 ಕಿಲೋಮೀಟರ್ ವೇಗದಲ್ಲಿ ಓಡಲು ಪ್ರಾರಂಭಿಸಿದನು. ಪೊಲೀಸ್ 0 ಕಿಲೋಮೀಟರ್. ಅವನು ಓಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೋ ಪೊಲೀಸ್ ಓಡುತ್ತಿಲ್ಲ, ವೇಗದಲ್ಲಿ ಓಡುತ್ತಾ ಬೆನ್ನತ್ತುತ್ತಾನೆ. ಕಳ್ಳನನ್ನು ಹಿಡಿಯಲು ಪೊಲೀಸನ್ನು ತೆಗೆದುಕೊಳ್ಳುವ ಸಮಯ ಅಂತ ಕೇಳ್ಯಾರ. ಓಕೆ, ಈಗ 60 km/h ಅದ, 15 ಮೀಟ್ರ್ ಒಳಗದ. ಅದನ್ನು ನಾನು ಫಸ್ಟಿಗೆ ಮೀಟರ್/ಸೆಕೆಂಡ್ ಒಳಗೆ ಮಾಡ್ಕೋತೀನಿ. ಎಷ್ಟನ್ನು? 60 km/h ನಾನು ಮೀಟರ್/ಸೆಕೆಂಡಲ್ಲಿ ಮಾಡಿದ್ರೆ ಎಷ್ಟಾಯ್ತು ರೀ? 18 ಅದ. 5/18 ಇಂಟು ಮಾಡ್ತೀವಿ ಅಂದ್ರೆ 50 ಡಿವೈಡೆಡ್ ಬೈ 3 ಮೀಟರ್/ಸೆಕೆಂಡ್ ಆಯಿತು. ಓಕೆ, ಈಗ ಟೈಮ್ ಕಂಡಿಡಿ ಅಂದರೆ, ಓಕೆ, T = ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್.
ಡಿಸ್ಟೆನ್ಸ್ ಎಷ್ಟದ 5000 ಅದ ಮೀಟರ್ದಾಗ ಅದ. ಇದು 50 / 3 ನಮಗೆ ಅದರ ವೇಗ ನಾನು ಕನ್ವರ್ಟ್ ಮಾಡಿದ್ದು. ಈಗ ನಾನು ಏನು ಮಾಡ್ತೀನಿ ನೋಡಿರಿ, 5000 ಹಿಂಗೆ ಇರುತ್ತೆ ಇಂಟು ಇದು ಮೇಲೆ ಹೋದ್ರೆ 3 / 50 ಆಯಿತು. ಓಕೆ, ಈ 0 ಆಮೇಲೆ 5 1 0 ಅಂದರೆ 3 × 100 ಅಂತಂದ್ರೆ ಎಷ್ಟಾಯಿತು, 300 ಸೆಕೆಂಡ್ಸ್ ಆಯಿತು. ಅದು ಅವ್ರು ಕೊಟ್ಟಿದ್ದೇನು ಇಲ್ಲಿ ಕೊಟ್ಟಾರ ನೋಡಿ, ನಿಮಿಷಗಳಲ್ಲಿ ಅಂತಂದಾಗ 300 ಸೆಕೆಂಡ್ಸ್ ಅಂದರೆ ಎಷ್ಟು ನಿಮಿಷ ಆಗತ್ತೆ ರೀ, ಎಷ್ಟಾಗುತ್ತೆ ಅಂದ್ರೆ 300 / 60 ಮಾಡಬೇಕು. ಅಂದ್ರೆ 6 × 5 = 30 ಅಂತಂದ್ರೆ 5 ನಿಮಿಷಗಳು. ಎಷ್ಟಾಗುತ್ತೆ ರೀ, 5 ನಿಮಿಷಗಳು. ಆಪ್ಷನ್ ನಂಬರ್ 3. ಓಕೆ, ಥರ್ಡ್ ಆಪ್ಷನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಒಂದು ಗುಂಪಿನಲ್ಲಿ 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14. 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14. ಓಕೆ, ಅಲ್ಲಿ ಒಬ್ಬ ಶಿಕ್ಷಕರ ವಯಸ್ಸನ್ನು ಅದಕ್ಕೆ ಸೇರಿಸಿದಾಗ 1.5 ಇಯರ್ಸ್ ಹೆಚ್ಚಾಗತ್ತೆ. ಹಾಗಾದ್ರೆ ಶಿಕ್ಷಕರು ಶಾರ್ಟ್ಕಟ್ ಇಷ್ಟು ಬರ್ದ್ರಿ. ಫಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀವಿ. ಇವೆರಡನ್ನು ಪ್ಲಸ್ ಮಾಡಿರಿ, ಎಷ್ಟಾಯಿತು, 15 + 5 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, 25 × 1.5 ಮಾಡಿ ಇದ್ರ ಮುಂದ್ಗಡೆ ಬರೀರಿ. ಎಷ್ಟು ಬರುತ್ತೆ ರೀ, 37.5. ಇವು ಎರಡನ್ನು ಕೂಡಿಸ್ರಿ, ಆ ಶಿಕ್ಷಕರ ವಯಸ್ಸು ಆಗಿರುತ್ತೆ. ಶಾರ್ಟ್ಕಟ್ 53, ಅದು ಎದರ ವಯಸ್ಸು ರೀ, ಶಿಕ್ಷಕರ ವಯಸ್ಸು 53. ಆಪ್ಷನ್ ನಂಬರ್ ಸಿ ನೋಡಿರಿ. ಶಾರ್ಟ್ಕಟ್ಟಾಗಿ ಹೇಳತ್ತೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ. ಹೋದ ವರ್ಷಕ್ಕೆ ಹೇಳಿದ ಕ್ವಶನ್ಗಳದಾವ ಯಾವುವು, ನಾನಂತೂ ಕ್ರಿಯೇಟ್ ಮಾಡಿದಂತೂ ಯಾವುದೂ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಲಸ ಮಸ ಮೇಲೆ ಅದ ರೀ. ಇದು ನಿಮ್ಗೆ ಕಮೆಂಟ್ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ನೋಡಿರಿ, ಕಮೆಂಟ್ ಮಾಡಿರಿ. ಆಪ್ಷನ್ ಮಿಸ್ಟೇಕ್ ಇದ್ರೂ ಅದನ್ನು ಹೇಳ್ರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಒಂದು ವೇಳೆ 2 ಸಂಖ್ಯೆಗಳ ಸರಾಸರಿಯು 12, ಆ 2 ಸಂಖ್ಯೆಗಳ ಗುಣಲಬ್ಧ 119 ಆದರೆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತಂದ್ರೆ ಏನು ಕೇಳ್ಯಾರ, 2 ಸಂಖ್ಯೆಗಳ ಸರಾಸರಿ x + y 2 ಸಂಖ್ಯೆಗಳು, ಅವುಗಳ ಸರಾಸರಿ ಎಷ್ಟದ ರೀ, 12 ಅದ. ಅವುಗಳ ಗುಣಲಬ್ಧ ಎಷ್ಟದ ರೀ, x × y ಅಂತಂದ್ರೆ 119. ಅವ್ರು ಕೇಳಿದ್ದೇನು, ವ್ಯತ್ಯಾಸ x - y =? ಇಲ್ಲಿ ಫಾರ್ಮುಲಾ ಅದು ಏನದ ರೀ, x - y² = x + y² - 4xy. ದಿಸ್ ಈಸ್ ಫಾರ್ಮುಲಾ. ಓಕೆ, ಈಗ x + y ಅಂತ ಹೋದ್ರಿ, ಎಷ್ಟದ, ಇದು ಈ ಕಡೆ ಹೋದರೆ ಎಷ್ಟಾಗುತ್ತೆ ರೀ, 24 ಆಗುತ್ತೆ. ಇದನ್ನು ಡೈರೆಕ್ಟ್ ಬರೀತೀನಿ, x + y = 24 - 4 × 119 ಅಂದರೆ ಎಷ್ಟಾಯ್ತು ನೋಡಿರಿ, 24² 576 - 476 ಅಂದರೆ ಎಷ್ಟು ಉಳಿತು ರೀ, 100 ಉಳಿತು. ಆದರೆ ಇದೇನೈತೆ ರೀ, ಇಲ್ಲಿ ಸ್ಕ್ವೇರ್ ಅದ ಅಂದ್ರೆ ಈ 100 ಯಾವುದ್ರ ಸ್ಕ್ವೇರ್ ಆಗುತ್ತೆ ರೀ, 10 ಸ್ಕ್ವೇರ್ ಆಗುತ್ತೆ. ಹೌದಾ, ಅಂದ್ರೆ ನಮ್ಮದು ಆನ್ಸರ್ ಎಷ್ಟು, x - y ಅಂದರೆ 10. ಎಷ್ಟು ಆನ್ಸರ್, ಎಷ್ಟು, 10. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 4ನೆಯ ಸಮಾನುಪಾತವನ್ನು ಕಂಡುಹಿಡಿಯಿರಿ ಅಂತೇಳಿ. ಓಕೆ, ಈಗ ನೋಡಿರಿ ಏನದ, 2a ಅನುಪಾತ 5a ಸಮಾನುಪಾತ x ಅನುಪಾತ y. ಈಗ 4ನೇ ಅನುಪಾತ ಕಂಡುಹಿಡಿಯೋದು, ನನಗೆ ಎರಡು ಗೊತ್ತಿಲ್ಲ. ಈಗ ಏನಾಗುತ್ತೆ ರೀ, ಇವೆರಡು ಮಲ್ಟಿಫಿಕೇಷನ್, ಆಮೇಲೆ ಇವೆರಡು ಮಲ್ಟಿಫಿಕೇಷನ್ ಆಗುತ್ತೆ. ಓಕೆ, ಈಗ ನೋಡಿರಿ ಏನಾಗುತ್ತೆ, ಡೈರೆಕ್ಟ್ y = ಏನಾಗುತ್ತೆ ರೀ, 5ax / 2a ಆಯಿತು. ಈ ಎ ಗೆಟ್ ಕ್ಯಾನ್ಸಲ್. ದೆನ್ ಇಲ್ಲಿ ಒಂದು ನೆನಪಿಟ್ಕೋರಿ, x = a². ಓಕೆ, x = a² ಅಂದಾಗ ಇಲ್ಲಿ ಏನಾಗುತ್ತೆ ನೋಡಿರಿ, y = 5 ಅದ, x ಇದ್ದಲ್ಲಿ a² ಆಗಿಬಿಡ್ರಿ, a² / 2 ಅಂದ್ರೆ ಫೈನಲ್ ಆನ್ಸರ್ 5a² / 2. ಆಪ್ಷನ್ ನಂಬರ್ 2. ಓಕೆ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ವೇಳೆ 16 ಬಲ್ಬ್ಗಳ ಮಾರಾಟದ ಬೆಲೆಯು 26 ಬಲ್ಬ್ಗಳ ಅಸಲು ಬೆಲೆಗೆ ಸಮನಾಗಿದ್ದಲ್ಲಿ ಶೇಕಡಾ ಲಾಭ ಎಷ್ಟು ಅಂತಂತಾರೆ. ಓಕೆ,
ನೋಡಿರಿ 16 ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 24 ಕಾಸ್ಟ್ ಪ್ರೈಸ್ ಕೊಂಡ ಬೆಲೆಗೆ ಸಮ. ಈಗ ನೋಡಿರಿ ಇವನ್ನ ಕಾಸ್ಟ್ ಪ್ರೈಸ್ ಈ ಕಡೆ ತೊಗೊತೀನಿ ಅಂದರೆ ಈ ಕಡೆ 24/16 ಆಯಿತು. ನಂಗೆ ಪರ್ಸೆಂಟೇಜ್ ಅಂದರೆ ಇಂಟು 100 ಮಾಡ್ತೀನಿ. ಸಿಂಪ್ಲಿಫೈ ಮಾಡಿರಿ. 4 6 24, ಆಮೇಲೆ 4 4 16, 4 1 4 2 8, 4 5 20 ಅಂದ್ರೆ 25 ಇಂಟು 6 ಅಂದರೆ ಎಷ್ಟಾಯ್ತು ರೀ? 150 ಆಯಿತು. ಅಂದ್ರೆ 100ಕ್ಕಿಂತ ಎಷ್ಟು ಹೆಚ್ಚದ ರೀ? 50 ಹೆಚ್ಚದ. ಅಂದ್ರೆ 50% ಅವನಿಗೆ ಲಾಭ ಅಂತನ. ಆಪ್ಷನ್ ನಂಬರ್ 2. 100ಕ್ಕಿಂತ ಹೆಚ್ಚು ಬಂದ್ರೆ ಲಾಭ, 100ಕ್ಕಿಂತ ಕಮ್ಮಿ ಬಂದ್ರೆ ನಷ್ಟ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಘನ ಗೋಳದ ವ್ಯಾಸ ಕೊಟ್ಟಾರ 42 ಸೆಂಟಿಮೀಟರ್, ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡಿಲ್ಲ. ಓಕೆ, ಈಗ ನನಗೆ ವ್ಯಾಸ ಕೊಟ್ಟಾರ ಅಂದ್ರೆ 42 ಆಯಿತು. ಅದೇ ರೀತಿ ತ್ರಿಜ್ಯ ಬೇಕಾಗಿತ್ತು ಅಂದ್ರೆ ಅದರ ಅರ್ಧ 24. ಓಕೆ, ವಾಟ್ ಈಸ್ ದ ಫಾರ್ಮುಲಾ? ಏರಿಯಾ ಆಫ್ ಗೋಳ ಏನದ ರೀ? ಹಾಂ, ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 4πr². ಓಕೆ, 4πr². ಈಗ 4 ಅದ, ಪೈ ಈಕ್ವಲ್ ಟು ಏನು ತೊಗೋಬೇಕಂತ ಕೊಟ್ಟಾರ? 22/7. ಕೊಡಲಿಲ್ಲ ಅಂದ್ರೆ ಇದನ್ನ ತೊಗೋರಿ, ಅಥವಾ 3.142 ಯಾವ್ದು ಅನುಕೂಲ ಆಗುತ್ತಲ್ಲ ಅದನ್ನು ತೊಗೋಬೋದು. 21 ಇಂಟು 21. ಈಗ 7 1 7 3 21 ಮಲ್ಟಿಫಿಕೇಶನ್ ಮಾಡಿರಿ. ಏನು ಬರುತ್ತೆ ಆನ್ಸರು? 5544 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ಅವರ್ ಆನ್ಸರ್. ಏರಿಯಾ ಎಷ್ಟು ಬಂತು ರೀ? ಆಪ್ಷನ್ ನಂಬರ್ 4, 5544 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್. 2 ಬಗೆಯ ಧಾನ್ಯಗಳ ಬೆಲೆಯು ಕ್ರಮವಾಗಿ 18 ಹಾಗೂ 22 ಆಗಿವೆ. ಪ್ರತಿ ಕೆಜಿಗೆ 19.5 ರೂಪಾಯಿ ಬೆಲೆಯ ಧಾನ್ಯವನ್ನು ಮಿಶ್ರಣ ಪಡೆಯಬೇಕಾದರೆ ಆ 2 ಧಾನ್ಯಗಳ ಅನುಪಾತ ಎಷ್ಟು? ವೆರಿ ಸಿಂಪಲ್. ಫಸ್ಟ್ ನಾನು ಏನು ಮಾಡ್ತೀನಿ, ಎಷ್ಟು ಹೆಚ್ಚಾಗೈತೆ ಅದನ್ನ ಮೈನಸ್ ಮಾಡ್ಕೊತೀನಿ. ಫಸ್ಟಿಗೆ 22ರೊಳಗೆ 19.5 ತೆಗಿರಿ, 19.5 ತೆಗಿರಿ. ಎಷ್ಟು ಬಂತು? 2.5 ಬಂತು. ಓಕೆ, ನೆಕ್ಸ್ಟ್ ಅದೇ ರೀತಿ 18 ಅಲ್ಲಿ ಈಗ ದೊಡ್ಡದು 19.5 ಅದ. ಓಕೆ, ದೊಡ್ಡದು ಫಸ್ಟ್ ಬರೀ. ಇದರಲ್ಲಿ 19.5 ಅಲ್ಲಿ 18ಅನ್ನು ತೆಗಿರಿ, ಎಷ್ಟು ಉಳಿತು? 1.5. ಅವರಿದ್ದದ್ದು ಅನುಪಾತವನ್ನು ಕೇಳ. ಇವು ಎರಡರ ಮಧ್ಯೆ ಅನುಪಾತ ಬರೀರಿ. 2.50 ಅನುಪಾತ 1.50. ಎರಡು ಕಡೆ ಪಾಯಿಂಟ್ ಸೇಮ್ ಅದಾವ. ನಾನು ಡೈರೆಕ್ಟಾಗಿ ಏನು ಬರೀತೀನಿ? 250 150. ಈ 0 ಗೆಟ್ ಕ್ಯಾನ್ಸಲ್. ದೆನ್ 5 3 5 5 ಅಂದರೆ ಎಷ್ಟು ಬಂತು ರೀ? 5:3. ಆಪ್ಷನ್ ನಂಬರ್ 3. ಶಾರ್ಟ್ಕಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಸಲ 100% ಇದೇ ಥರ ಕ್ವಶನ್ಸು ಬಂದೇ ಬರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ದೋಣಿ ಮತ್ತು ಪ್ರವಾಹ. ಒಂದು ದೋಣಿಯು ಹರಿವಿನ ಉದ್ದ ಅಂದ್ರೆ ಅಪೋಸಿಟ್ ಸೈಡ್ ದಿಕ್ಕಿನಲ್ಲಿ 2 ಗಂಟೆಗಳಲ್ಲಿ 6 ಕಿಲೋಮೀಟರ್ ಸಾಗುತ್ತದೆ ಮತ್ತು ಹರಿವಿನ ದಿಕ್ಕಿನಲ್ಲಿ 7.5 ನಿಮಿಷಗಳಲ್ಲಿ. ಇಲ್ಲಿ ನೋಡ್ರಿ, ನಿಮಿಷ ಕೊಟ್ಟಾರೆ, ಇಲ್ಲಿ ಗಂಟೆ ಕೊಟ್ಟಾರೆ, ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. 1.5 ಕಿಲೋಮೀಟರ್ ಸಾಗುತ್ತದೆ. ಹಾಗಾದರೆ 30 ಕಿಲೋಮೀಟರ್ ಸಾಗಲು ಎಷ್ಟು ಬೇಕು ಅಂತ ಕೇಳಿ. ಫಸ್ಟಿಗೆ ನಾ ಏನೇನು ಡಾಟಾಸಮ್ ಫಸ್ಟ್ ನಾ ಸ್ಪೀಡ್ ಕಂಡುಕೊಡ್ತೀನಿ. ಒಂದೇನು? ಹರಿವಿನ ವಿರುದ್ಧ 6 ಕಿಲೋಮೀಟ್ರ್ 2 ಗಂಟೆದಾಗ ಹೊಂಟತ್ತಂದ್ರೆ ಎಷ್ಟು ಬಂತು ರೀ? 3 ಕಿಲೋಮೀಟರ್ ಪರ್ ಅವರ್ ಬಂತು. ನೆಕ್ಸ್ಟ್ 7.5 ಮಿನಿಟ್ಸ್ ಅದ, ಅದನ್ನು ನಾನು ಏನು ಮಾಡ್ತೀನಿ? ಅವರ್ ಒಳಗೆ ಕನ್ವರ್ಟ್ ಮಾಡ್ತೀನಿ. ಅಂದರೆ 7.5 ಡಿವೈಡೆಡ್ ಬೈ 60. ಹೌದಾ? ಇದೇನಾಗುತ್ತೆ ರೀ? 1 ಡಿವೈಡೆಡ್ ಬೈ 8 ಆಯಿತು. ಓಕೆ, ಈಗ ನಾ ಇದ್ರ ಸ್ಪೀಡ್ ಕಂಡುಹಿಡಿತೀನಿ. ಏನು ರೀ? ಸ್ಪೀಡ್ ಈಕ್ವಲ್ ಟು ಎಷ್ಟದ ರೀ? 1.5 ಡಿವೈಡೆಡ್ ಬೈ 1.8 1/8 ಅಂದ್ರೆ ಎಷ್ಟಾಯ್ತು ರೀ? 1.5 ಇಂಟು 8 ಅಂದ್ರೆ ಎಷ್ಟಾಯಿತು? 12 ಕಿಲೋಮೀಟರ್ ಪರ್ ಅವರ್. ಈಗ ನೋಡ್ರಿ, ಎರಡು ಸಿಕ್ತ ನನಗೆ. ಇದು 3 ಕಿಲೋಮೀಟರ್ ಪರ್ ಅವರ್, ಇದು 12 ಕಿಲೋಮೀಟರ್ ಪರ್ ಅವರ್. ಈಗ ನಾನು ಸಮಯವನ್ನು ಕಂಡುಹಿಡಿಬೇಕು ಗಂಟೆಗಳಲ್ಲಿ. ಓಕೆ, ನೆಕ್ಸ್ಟ್ ಪೇಜ್ ರೋಲ್ ಮಾಡ್ತೀನಿ ನೋಡ್ರಿ. ಓಕೆ,
ಇಲ್ಲಿ ಟೋಟಲ್ 2 ಸ್ಪೀಡ್ ಸಿಕ್ಕವ. ಎವರೇಜ್ ಎಷ್ಟು ಬರ್ತು ನೋಡ್ರಿ, 3 + 12 ಡಿವೈಡೆಡ್ ಬೈ 2 ಅಂತಂದಾಗ 15 ಡಿವೈಡೆಡ್ ಬೈ 2 ಅಂತಂದಾಗ 7.5 ಕಿಲೋಮೀಟರ್ ಪರ್ ಅವರ್ ಇದ್ರ ವೇಗ. ಅಂದ್ರೆ ಟೋಟಲ್ ಅವ್ರದ್ದು ಟೈಮ್ ಎಷ್ಟು ಬೇಕಾಗೈತಿ, 30 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 7.5 ಸ್ಪೀಡ್ನ್ಯಾಗ ಎಷ್ಟು ಬರುತ್ತೆ ರೀ, 4 ಅವರ್ಸ್. ಅವರ್ ಆನ್ಸರ್ ಎಷ್ಟು, 4 ಅವರ್ಸ್. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ, ಇದನ್ನೆಲ್ಲ ನೋಟ್ ಮಾಡ್ಕೋರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ ನೋಡ್ರಿ, ದಿಶಾ 20,000 ಮೊತ್ತವನ್ನು ವಾರ್ಷಿಕ ಸರಳ ಬಡ್ಡಿಯಲ್ಲಿ 9 ವರ್ಷಗಳಿಗೆ ಹೂಡಿಕೆ ಮಾಡಿದಾಗ ಒಟ್ಟು ಮೊತ್ತ 33,500 ಬಂತು. ಹಾಗಾದ್ರೆ ಬಡ್ಡಿ ದರ ಎಷ್ಟು? ಈಗ ಒಟ್ಟು ಮೊತ್ತ ಐತಂತೆ, ಅಂದ್ರೆ ನಾ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೋದು. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಒಟ್ಟು ಮೊತ್ತ ಮೈನಸ್ ಅಸಲು. ಅಂದರೆ ಎಷ್ಟು ಬಂತು ನನಗೆ, ಇದೇನು ಬರುತ್ತೆ ರೀ, ಸಿಂಪಲ್ ಇಂಟ್ರೆಸ್ಟ್ ಬಂತು. ಎಷ್ಟು ಬರುತ್ತೆ ರೀ, 13,500 ಬಂತು. ಈಗ ಅವ್ರು ಏನು ಕೇಳ್ಯಾರ, ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು ಬಂತು ರೀ, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ, 13,500 ಇಂಟು 100 ಡಿವೈಡೆಡ್ ಬೈ ಪಿ ಎಷ್ಟದ, 20,000 ಅದ, ಇಂಟು ಟೈಮ್ ಎಷ್ಟದ ರೀ, 9 ವರ್ಷ. ಸಿಂಪ್ಲಿಫೈ, 1 2 3 4, 1 2 3 4. ಓಕೆ, ಇಷ್ಟು ಉಳಿತ. ಈಗ ನೋಡ್ರಿ, ಮೇಲ್ಗಡೆ ಏನು ಉಳಿತು, 135 ಡಿವೈಡೆಡ್ ಬೈ 18. 18ಲೇ ಡಿವೈಡ್ ಮಾಡಿರಿ, ಎಷ್ಟು ಬಂತು, 7ಲೇ ಆಮೇಲೆ 5ಲೇ, ಅಂದ್ರೆ 7.5% ಈಸ್ ರೇಟ್ ಆಫ್ ಇಂಟ್ರೆಸ್ಟ್. ಆಪ್ಷನ್ ನಂಬರ್ ಸಿ, ಮೂರನೇ ಆಪ್ಷನ್. ಗೊತ್ತಾಯಿತು ಸರಳ ಬಡ್ಡಿ ಮೇಲೆ. ಓಕೆ, ನೆಕ್ಸ್ಟ್, ಒಂದು ವರ್ಷಕ್ಕೆ ಅಸಲು ಮತ್ತು ಮೊತ್ತದ ಅನುಪಾತ ಕೊಟ್ಟಾರ ನೋಡ್ರಿ. ಏನು ಕೊಟ್ಟಾರ, ಅಸಲು ಮತ್ತು ಮೊತ್ತದ ಅನುಪಾತ ಕೊಟ್ಟಾರ, 5:6. ಸರಳ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಯಾರು ನೋಡ್ರಿ. ಈಗ ಅಸಲು ಮತ್ತು ಮೊತ್ತ, ಓಕೆ ಡನ್ನ. ಈಗ ಅಸಲು 5 ಐತಿ, ಅದು 6 ಆಗೈತಿ. ಓಕೆ, ಎಷ್ಟು ವರ್ಷಕ್ಕೆ, 1 ವರ್ಷಕ್ಕೆ, 1 ವರ್ಷಕ್ಕಾಗೈತಿ. ಈಗ ಡಿಫ್ರೆನ್ಸ್ ಎಷ್ಟದ, 1 ಅದ, ಅಂದ್ರೆ 1 ಹೆಚ್ಚಾಗೈತಿ. ಇದೇನು, ಸರಳ ಬಡ್ಡಿ. ಅವ್ರು ಕೇಳಿದ್ದೇನು, ಸರಳ ಬಡ್ಡಿಯನ್ನು ದರ ಕಂಡುಹಿಡಿಯೋದ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ಆರ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಟೈಮ್ ಒಂದೇ, 5 1ಲೇ 5, 2ಲೇ 10, 0 ಅಂತಂದ್ರೆ 20% ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2 ಗೊತ್ತಾಯಿತು. ದೆನ್ ನೆಕ್ಸ್ಟ್ ಒನ್, ಸಿಂಪ್ಲಿಫಿಕೇಷನ್ ಅದ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಏನದ ನೋಡ್ರಿ, ಇಲ್ಲಿ ಬರೀತೀನಿ ನಾನು. 108 ಡಿವೈಡೆಡ್ ಬೈ 36 ಇಂಟು 4 ಪ್ಲಸ್ 2.5 ಇಂಟು 4 ಡಿವೈಡೆಡ್ ಬೈ 0.5 ಇಂಟು ಮೈನಸ್ ಅದ, -10. ಓಕೆ, ಅವ್ರು ಕೊಟ್ಟಿದ್ದು. ಈಗ ನಾವು ಸಿಂಪ್ಲಿಫೈ ಮಾಡ್ಕೊತ ಹೋಗೋಣ. ಎಷ್ಟರಲ್ಲೇ, 4 1ಲೇ 4 9ಲೇ, 9 1ಲೇ 9 1ಲೇ 9 2ಲೇ, ಎಷ್ಟು ಬಂತಿಲ್ಲಿ, 12 ಉಳಿತು. ದೆನ್ ಪ್ಲಸ್, ಓಕೆ 0.5 ಅದ. ಇಲ್ಲಿ ಏನು ಮಾಡ್ತೀರಿ, 2.5 ಇಂಟು 4 ಅಂದ್ರೆ 10 ಆಯಿತು. ಡಿವೈಡೆಡ್ ಬೈ 0.5 ಇದನ್ನು ನಾವು 5 ಬರ್ಕೊಂಡು ಮೇಲ್ಗಡೆ ಇಂಟು 10 ಮಾಡ್ಕೊತೀವಿ. ಮೈನಸ್ 5 1ಲೇ 5 2ಲೇ, ಅಂದ್ರೆ 12 ಪ್ಲಸ್ 20 ಮೈನಸ್ 10, ಅಂದ್ರೆ 10 ಪ್ಲಸ್ 12 ಅಂತಂದ್ರೆ 22 ಅವರ್ ಆನ್ಸರ್. ಎಷ್ಟು ಬಂತು, 22. ಆಪ್ಷನ್ ನಂಬರ್ ಬಿ. ಓಕೆ, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಹೋಗೋಣ್ರಿ, ಇನ್ನೊಂದು 2 ಕ್ವಶನ್ಸು, ಇನ್ನೂ ಒಂದಿರ್ಬೋದು ನೋಡೋದು. ಓಕೆ, ಮೊದಲ 69 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತಂದಾರೆ. ಓಕೆ, ಏನು ಮೊದಲ 69 ಅಂದರೆ ಇದ್ರ ಬಗ್ಗೆ ನೀವು ಮೊದಲೇ ಹೇಳಿದ್ದು ಏನು,
ಸರಾಸರಿ ಆ್ಯಾವ್ರೇಜ್ ಅಂತಂದಾಗ n + 1 ಡಿವೈಡೆಡ್ ಬೈ 2 ಅಂತಂದಾಗ n ಅಂದರೆ ಎಷ್ಟು ಅದ ರೀ 69 + 1 ಡಿವೈಡೆಡ್ ಬೈ 2 ಅಂತಂದ್ರೆ 70 ಡಿವೈಡೆಡ್ ಬೈ 2 = 35 ಈಸ್ ಅವರ್ ಆನ್ಸರ್. 35 ನಮ್ಮದು ಸರಾಸರಿ. ಶಾರ್ಟ್ಕಟ್ ಇವೆಲ್ಲವೂ ಶಾರ್ಟ್ಕಟ್ ಮೆಥಡ್ ಅದಾವ. ಸೊ ಈ ರೀತಿ ನಿಮಗೆ ಕ್ವಶನ್ಸು 2024ರಲ್ಲಿ ಕೇಳಿದಂತಹ MTS ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳಾಗಿರ್ತವೆ. ಅದೇ ರೀತಿ ಇದೇ ಥರದ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ SSCGಯಲ್ಲಿ ಅದು ಭಾಳ ಕೇಳ್ತಾ ಇದ್ರಿ, ಅದನ್ನು ಮಾಡ್ತೀನಿ, ಡೋಂಟ್ ವರಿ. ಓಕೆ, ಅದಿನ್ನು ನೋಟಿಫಿಕೇಷನ್ ಯಾವಾಗ ಅಂತ ಕೇಳತ್ರಿ, ಅದನ್ನು ಹೇಳ್ತೀನಿ ನೋಡಿರಿ. SSC JD 2025-26 ಅದ. ಇದ್ರದ್ದು ನೋಟಿಫಿಕೇಷನ್ ಯಾವಾಗ ಆಗತ್ತೆ ರೀ, ಅಕ್ಟೋಬರ್ ಒಳಗಾಗತ್ತೆ, ನವಂಬರಲ್ಲಿ ನಿಮ್ಮದು ಅಪ್ಲಿಕೇಶನ್ ಹಾಕಬಹುದು. ಓಕೆ, ಆಮೇಲೆ ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಿಮ್ಮದು ಎಕ್ಸಾಮ್ ಯಾವಾಗ ರೀ, ಜನವರಿ ಆರ್ ಫೆಬ್ರವರಿ ಇರ್ಬೋದು. ಓಕೆ, ನೋಟಿಫಿಕೇಷನ್ ಕ್ಯಾಲೆಂಡರಲ್ಲಿ ಕೊಟ್ಟಂಥದ್ದು. ಅದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ರೀತಿ ಯಾರ್ಯಾರು ಫಿಸಿಕಲ್ ಪ್ರಾಕ್ಟೀಸ್ ಮಾಡತ್ತೀರಿ 2025ರಲ್ಲಿ ಆಲ್ ದ ಬೆಸ್ಟ್. ಅವರೆಲ್ಲರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ನಿಮ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ರೂ, ನಿಮಗೆ ಸೊಲ್ಯೂಷನ್ ಬರಲಿಲ್ಲ ಅಂದರೆ ನನ್ನ ನಂಬರ್ ಅದ ಎಲ್ಲರ ಹತ್ರ, ಇನ್ನೊಂದು ಸಲ ತೊಗೋರಿ. ಆ ನಂಬರ್ಗೆ ನೀವು ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಹಾಕ್ಬೋದು. ನಾನು ರಿಪ್ಲೈ ಮಾಡಲಿಕ್ಕೂ ನೋಡಿದ ಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.